ಟಾಸ್ಕ್ ಫೋರ್ಸ್ ಅನುದಾನದಲ್ಲಿ ಮಾಡ್ತೀವಿ, ಇಲ್ಲ ಅಂತಂದ್ರೆ ಜಲ್ ಜೀವನ್ ಮಿಷನ್ ಯಾವುದೋ ಒಂದರಲ್ಲಿ ಪರ್ಮನೆಂಟ್ ಆಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ, ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಇದನ್ನ ನೀರು ಏನಾದರೂ ನಿಮಗೆ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು, ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳು ಇದಾವೆ ಅನ್ಸಿದ್ರೆ ಈಗ ನಿಮ್ಗೆ ಪಂಚಾಯತಿ ಅಧಿಕಾರಿಗಳು ಅಲ್ಲೇ ಮೈಕ್ ಕೊಡ್ತಾರೆ, ಹೇಳಿದ್ರೆ ಇಲ್ಲೇ ಪರಿಹಾರನ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದಾದ್ಮೇಲೆ ಮಾರಿಕುಪ್ಪಂ ಗ್ರಾಮ ಪಂಚಾಯತಿಗೆ ನಾವು 5 ಕೋಟಿವರೆಗೂ ಕೆಲಸ ಮಾಡಿದ್ದೀವಿ. ಒಂದು ಪ್ರಗತಿ ಪಥದಲ್ಲಿ 5 ಕಿಲೋಮೀಟರ್ ರಸ್ತೆಯನ್ನು ತಗೊಂಡಿದ್ದೀವಿ. ಅದು ಬಾಣಗೆರೆಯಿಂದ ಕಾರಂಗಳ್ಳಿ ಮಾರ್ಗದಲ್ಲಿ ಬಾಣಗೆರೆಯಿಂದ ಕೊಟ್ಟೆಪಲ್ಲಿ, ಕಮ್ಮಂಪಲ್ಲಿ, ದಾಯಮಾನ್ ಗುರುತು, ಕಳ್ಳಿಕುಪ್ಪ ಮಾರ್ಗವಾಗಿ 5 ಕಿಲೋಮೀಟರ್ ರಸ್ತೆ. 1 ಕಿಲೋಮೀಟರ್ನ 1 ಕೋಟಿ ಅನುದಾನದಲ್ಲಿ 5 ರಿಂದ 6 ಕೋಟಿ ಅನುದಾನದಲ್ಲಿ ನಿಮ್ಗೆ ಈ ರಸ್ತೆ ಆಗುತ್ತೆ. ಅಂದ್ರೆ ಆ ಪಂಚಾಯತಿಯಿಂದ ಈ ಪಂಚಾಯತಿಗೆ ಪಾರನಹಳ್ಳಿ ಮಾರ್ಗವಾಗಿ ಬಾಣಗೆರೆ, ಕೊಟ್ಟೆಪಲ್ಲಿ, ಕಮ್ಮಂಪಲ್ಲಿ, ದಾಯಮಾನ್ ಗುರುತು, ಕಳ್ಳಿಕುಪ್ಪ 6 ಕೋಟಿ ಅನುದಾನದಲ್ಲಿ ಈ ರಸ್ತೆ ಮಾರ್ಗ ಅಭಿವೃದ್ಧಿ ಆಗುತ್ತೆ. ಅದಾದ್ಮೇಲೆ 4 ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿದ್ದೀವಿ. ಒಂದು ಚಿಕ್ಕ ಕಂಬಳಿಯಲ್ಲಿ ಮಾಡಿದ್ದೀವಿ, ಇನ್ನೊಂದು ಮಾರಿಕುಪ್ಪಂ ಕಮ್ಮಂಪಲ್ಲಿ ಗ್ರಾಮದಲ್ಲಿ ಮಾಡಿದ್ದೀವಿ, ಮತ್ತೆ ಮಾರಿಕುಪ್ಪಂ ಪಂಚಾಯತಿ ನೀಗಿರಹಳ್ಳಿಯಲ್ಲಿ, ಗಿಡ್ಡೇಗೌಡನಹಳ್ಳಿಯಲ್ಲಿ ಇಲ್ಲೆಲ್ಲ ಕುಡಿಯೋ ನೀರಿನ ಘಟಕಗಳು ಮಾಡಿದ್ದೀವಿ. ಇನ್ನು 5 ಜಾಗದಲ್ಲಿ ದೊಡ್ಡಕಂಬಳಿ, ಮಾರಿಕುಪ್ಪಮ್ಮು, ಕೊತ್ತೂರು, ನೀಲಗಿರಹಳ್ಳಿಯಲ್ಲಿ ಪರಿಶಿಷ್ಟ ಜಾತಿ ವಸತಿ ಪ್ರದೇಶದಲ್ಲಿ ಸಿಸಿ ರಸ್ತೆಯನ್ನು ಮಾಡಿದ್ದೀವಿ. ಎಲ್ಲ 20 ಲಕ್ಷ, 35 ಲಕ್ಷ, ಮಾರಿಕುಪ್ಪಮಲ್ಲಿ 35 ಲಕ್ಷದಲ್ಲಿ, ದೊಡ್ಡಕಂಬಳಿಯಲ್ಲಿ 20 ಲಕ್ಷದಲ್ಲಿ, ಅದಾದ್ಮೇಲೆ ಕೊತ್ತೂರಲ್ಲಿ 25 ಲಕ್ಷದಲ್ಲಿ, ನೀಲಗಿರಿಹಳ್ಳಿಯಲ್ಲಿ 20 ಲಕ್ಷದಲ್ಲಿ ಮಾಡಿದ್ದೀವಿ. ಅದಾದ್ಮೇಲೆ ನೀಲಗಿರಿಹಳ್ಳಿ ರಸ್ತೆಯಿಂದ ಡಾಂಬರೀಕರಣ ಅಂಗಸನ್ಪೇಟೆವರೆಗೂ 1 ಕೋಟಿಯಲ್ಲಿ PWD ಇಲಾಖೆಯನ್ನ ಮಾಡಿದ್ದೀವಿ. ಸೂರಳ್ಳಿಯಲ್ಲಿ ರೆಡಲ್ಲಿಂದ ಸಿಸಿ ರಸ್ತೆ 29 ಲಕ್ಷದಲ್ಲಿ ಮಾಡಿದ್ದೀವಿ. ಚಿನ್ನಾಗನಹಳ್ಳಿಯಲ್ಲಿ ಕಳ್ಳಿಕುಪ್ಪ ಮುಖ್ಯ ರಸ್ತೆ ಇದೆ, ಚಿನ್ನಾಗನಹಳ್ಳಿ ಗ್ರಾಮದವರೆಗೂ 32 ಲಕ್ಷದಲ್ಲಿ. ಒಟ್ಟು 5 ಕೋಟಿ ಮಾರಿಕುಪ್ಪಂ ಪಂಚಾಯತಿಯಲ್ಲಿ ರಸ್ತೆಗಳಿಗೆ, ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀನಿ. ಲೈಟ್ಗಳು ಬಿಟ್ಟು, ಐಮಾಸ್ ಲೈಟ್ ಬಿಟ್ಟು ಕುಡಿಯೋ ನೀರಿನ ಘಟಕೆ, ಹಳ್ಳಿ ಒಳಗಡೆ ಸಿಸಿ ರಸ್ತೆ, ಅದಾದ್ಮೇಲೆ ಮತ್ತೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಎಲ್ಲಾನು ಸೇರಿ ಈವರೆಗೂ 5 ಕೋಟಿಯಷ್ಟು ಅನುದಾನದಲ್ಲಿ ರಸ್ತೆಗಳ ಅಭಿವೃದ್ಧಿ PWD ಇಲಾಖೆಯಲ್ಲಿ ಮತ್ತೆ ನನ್ನ ಅನುದಾನದಲ್ಲಿ, ವಿಶೇಷವಾಗಿ ನನ್ನ ಅನುದಾನದಲ್ಲಿ ಇವೆಲ್ಲ ಕೆಲಸಗಳನ್ನ ಮಾಡಿದೀನಿ ಅಂತ ಹೇಳ್ತಾ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಪಂಚಾಯತಿಯಲ್ಲೂ ಕೂಡ ಇದರ ಮಾಹಿತಿಯನ್ನ ಕೊಟ್ಟಿರ್ತೀವಿ. ಅದಾದ್ಮೇಲೆ ಈಗ ವೈಯಕ್ತಿಕವಾಗಿ ಏನೇನು ಸಮಸ್ಯೆಗಳಿದ್ದಾರೆ ನಿಮ್ಗೆ ಮೈಕ್ ಕೊಡ್ತೀವಿ, ನೀವು ಹೇಳಿದ್ರೆ ಇಲಾಖೆಯವರು ಅಲ್ಲಿಂದಾನೇ ಉತ್ತರ ಕೊಡ್ತಾರೆ. ಇಲ್ಲಿ ಬಂದ್ರೆ ಒಬ್ರು ಬಂದ್ರೆ ಎಲ್ಲ ಬಂದ್ಬಿಡ್ತೀರ, ಅಲ್ಲೇ ನಿಂತು ಕೇಳಿ ನಿಮ್ ಪ್ರಶ್ನೆಗಳು, ನೀವೆಲ್ಲಿದ್ದೀರಾ ಅಲ್ಲಿ ನಿಮ್ ಸಮಸ್ಯೆ ಇದೆ ಅಥವಾ ಹೇಳಿ, ಆ ಪಂಚಾಯತಿಯವರು ನಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾರೆ. ಬಾಮ್ಮ ಮೈಕ್ ಕೊಡಮ್ಮ, ಅವ್ರು ಹೇಳಿದ್ದೆ ವಿಲೇಜ್ಗಳಲ್ಲಿ ಚರಂಡಿಗಳು ಕ್ಲೀನ್ ಮಾಡೋದು 1 ವರ್ಷಕ್ಕಾದ್ರೂ ಒಂದ್ಸಲ ಕ್ಲೀನ್ ಮಾಡಬೇಕು ಅಂತ ಪಂಚಾಯಿತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಚರಂಡಿಗಳಲ್ಲಿ ಸುಮಾರು 1 ವರ್ಷದಿಂದ ಆ ಕಡೆಯಿಂದ ಕ್ಲೀನ್ ಮಾಡಿಲ್ಲ, ಕಸ ಕಟ್ಟಿಗಳಾಗಿ ಗಲೀಜಾಗ್ಬಿಟ್ಟಿದೆ. ಅವರ ಮನೆಗಳ ಹತ್ರ ಅವರು ಅಡ್ಡಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪಂಚಾಯತ್ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ಕ್ಲೀನ್ ಮಾಡಬೇಕು. ಆಮೇಲೆ ಔಷಧಿಗಳು ಹೊಡೆದು ಈ ಕೊರೋನಾ ಬರೋದನ್ನು ತಡೆಗಟ್ಟಬೇಕು ಅಂತ ನಮಗೆ ಮನವಿ ಮಾಡ್ತಾರೆ. ಒಳ್ಳೆ ಉತ್ತಮವಾಗಿರುವಂತಹ ಪ್ರಶ್ನೆ ಕೇಳಿದ್ದಾರೆ. ಊರಿಗೆ ಹಿರಿಯರು ಇರ್ತಾರೆ, ಆಮೇಲೆ ಫಸ್ಟ್ ಕ್ಲೀನ್ ಮಾಡೋದಕ್ಕೆ ಆದ್ಯತೆ ತಗೊಳ್ಳಿ, ಮೊದಲನೇ ಆದ್ಯತೆ ತಗೊಳ್ಳಿ. ಮನೆ ಮುಂದೆ ನೀರು ನಿಲ್ಲದೆ ಇರೋದಕ್ಕೆ ಏನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗುತ್ತೆ ಅದ್ರ ಜವಾಬ್ದಾರಿಯಿಂದ ತಗೊಳ್ಳಿ. ಆದ್ಯತೆ ಮೇಲೆ ಎಲ್ಲಾ ಗ್ರಾಮಗಳಲ್ಲೂ ಕಾಲುವೆಗಳನ್ನ ಸ್ವಚ್ಛತೆ ಮಾಡ್ತೀನಿ ಅಂತ ಪಂಚಾಯತ್ ಜಗದೀಶ್ PDO ಅವರು ಒಪ್ಕೊಂಡಿದ್ದಾರೆ. ಬೇರೆ ಸಮಸ್ಯೆ ಮಾತಾಡಿ ಅಷ್ಟು ಇಲಾಖೆಯವರು ಯಾವ ಪಂಚಾಯತಿಯಲ್ಲಿ
ಪ್ರಯತ್ನ ಮಾಡ್ತೀವಿ. ಅಲ್ಲಿಗೆ ಬಂದು ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು, ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳು, ಗ್ರಾಮಗಳ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಬಂದಾಗ ದೊಡ್ಡಕಳ್ಳಿ ಗ್ರಾಮಕ್ಕೆ 6 ಅಡಿಗಳ ಬರಕ್ಕಿಲ್ಲ. ದೊಡ್ಡಕಮ್ಮಿ ಅವರು ಎಷ್ಟು ಜನ ಬಂದಿದ್ದೀರಾ? ದೊಡ್ಡಕಮ್ಮಿ ಅವರು ಈ ಗ್ರಾಮಸ್ಥರು ಎಷ್ಟು ಜನ ಬಂದಿದ್ದಾರೆ? ಪೂಜಾರಳ್ಳಿ ಅವರು ಎಷ್ಟು ಜನ ಬಂದಿದ್ದಾರೆ? ಪೂಜಾರಳ್ಳಿ ಅವರು ಆಗಲ್ಲ, ಪಂಚಾಯತಿಯಿಂದ ಬಗೆಹರಿಸಕ್ ಆಗಲ್ಲ. ಅದನ್ನ ಮೀರಿರುವಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೆಸ್ಕಾಂ ಅವ್ರು ಇರ್ಬೋದು, ಆ ರೀತಿ ಎಷ್ಟು ಇಲಾಖೆಗಳು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶು ಇವೆಲ್ಲ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನ ನಿಮ್ಗೆ ಎಷ್ಟು ಕಾಲಾವಕಾಶ ಕೊಟ್ಟಿದ್ರಲ್ವ? ಕೊಟ್ಟಿದ್ರ ಅಲ್ವಾ? ನಿಮ್ಮನ್ನ ಕರೆಸಿದ್ರ, ಮೀಟಿಂಗ್ ಮಾಡಿದ್ರ? ನಿಮ್ಮನ್ನ ಕರೆಸಿ ಮೀಟಿಂಗ್ ಮಾಡಿದಾಗ ಈ ಅವಕಾಶ ನಾವೇ ನಿಮ್ಮ ಗ್ರಾಮಗಳನ್ನ ಹುಡ್ಕೊಂಡ್ಬಂದಾಗ ನಿಮ್ಮ ಗ್ರಾಮಗಳಲ್ಲಿರುವಂತ ಗಂಭೀರವಾಗಿರುವಂತಹ ಸಮಸ್ಯೆ, ವೈಯಕ್ತಿಕವಾಗಿರೋದು ಅವನ್ನ ಎಷ್ಟು ಹುಷಾರಾಗಿ ನೀವು ಸಾಲ್ವ್ ಮಾಡ್ಕೊಂಡ್ರೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನೀವು ಜನಗಳನ್ನ ಕರೆಸಿ ಅಂತ ನಾವು ಹೇಳ್ತಾ ಇಲ್ಲ, ಗ್ರಾಮಗಳಲ್ಲಿರುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಊರಿನ ಮುಖಂಡರು ಕೊಡಿ, ಆ ಸ್ಥಳೀಯವಾಗಿರುವಂತಹ ಗ್ರಾಮಗಳವರಿಗೆ ಕೊಟ್ಟು ಈ ಸಮಸ್ಯೆಗಳಿಗೆ ಆದ್ಯತೆ ಕೊಡೋದು ಹೇಳಿ ಅಂತ ಹೇಳಿ ಆವಾಗ ಅವ್ರ ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತೀವಿ. ಗ್ರಾಮಗಳಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಮಗೆ ತಿಳುವಳಿಕೆ ಕೂಡ ಬರುತ್ತೆ, ಏನಿದೆ ಅಂತ ಪರಿಚಯ ಆಗುತ್ತೆ, ಅರ್ಥ ಮಾಡ್ಕೊಂಡು ಇಂತಹ ಸಭೆಗಳನ್ನ ನೀವು ಯಶಸ್ವಿ ಮಾಡಿದಾಗ ಮಾತ್ರ ಒಂದು ವರ್ಷಗಳ ಸಭೆ ಯಶಸ್ವಿ ಆಗುತ್ತೆ. ಪ್ರತಿ ಗ್ರಾಮಗಳಲ್ಲಿ ನಾವು ಬರೋದು 3 ದೃಷ್ಟಿಕೋನದಿಂದ. ಒಂದು, ಕುಡಿಯೋ ನೀರಿಗೆ ಆದ್ಯತೆ ಇದೆಯಾ? ಇಷ್ಟಿನ ಬೇಸಿಗೆ ಕಾಲ ಬರ ಇತ್ತು, ಬೇಸಿಗೆ ಕಾಲ ಇತ್ತು, ನೀರು ಊರುಗಳಲ್ಲಿ, ಗ್ರಾಮಗಳಲ್ಲಿ, ಅದರ ಜೊತೆಗೆ ಜಾನುವಾರುಗಳಿಗೆ ನೀರು ಜವಾಬ್ದಾರಿಯಿಂದ ಕೊಡ್ತಾ ಇದ್ದಾರ ಪಂಚಾಯತಿಯಿಂದ. ಆಮೇಲೆ ಹಳ್ಳಿಗಳು ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದಾರ. ಆದ್ರೆ ಗ್ರಾಮಗಳಿಗೆ ನಾನು ಶಾಸಕರು ಭೇಟಿ ನೀಡಿದಾಗ ಇಲ್ಲಿ ರಸ್ತೆ ಮಾಡ್ಕೊಡ್ತೀನಿ, ಕುಡಿಯೋ ನೀರಿಗೆ ಘಟಕ ಮಾಡ್ತೀನಿ, ಅಡ್ವಾನ್ಸ್ ಮಾಡ್ತೀನಿ, ಹಳ್ಳಿಗಳಿಗೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸ್ತೀನಿ, ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ನನ್ನ ಜವಾಬ್ದಾರಿ ಆಗುತ್ತೆ. ಅದಾದ್ಮೇಲೆ ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಆಗಿದೆಯಾ ಅಂತಂದಾಗ ಗ್ಯಾರಂಟಿ ಕಾರ್ಯಕ್ರಮ ಕೆಲವೊಬ್ರು ಪ್ರಯೋಜನ ಪಡ್ಕೊಳ್ತಾ ಇದ್ದೀರಾ, ಕೆಲವೊಬ್ರು ಅರ್ಜಿನೇ ಹಾಕಕ್ ಬಂದ್ರೆ ಪ್ರಯೋಜನ ಪಡ್ಕೊಳ್ತಾ ಇಲ್ಲ. ಆ ಜನ ಬರ್ತಾ ಇಲ್ಲ, ನಾವು ಇಬ್ಬರಿಗೆ ಬರ್ತಾ ಇಲ್ಲ ಅನ್ನೋಂಥ ಬೇಜಾರಿರುತ್ತೆ. ಯಾಕೆ ಇಬ್ಬರಿಗೆ ಬರ್ತಾ ಇಲ್ಲ? ಅರ್ಜಿ ಹಾಕೊಂಡಿದ್ಯಾ ಇಲ್ವಾ? ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಇಲಾಖೆ ಮಾಹಿತಿ ಇದೆಯಾ? ಎಷ್ಟು ತಿಂಗಳು ಬಂದಿದೆ? ಎಷ್ಟು 38 ವೀಕ್ಸ್ ಬಂದಿದೆ, 18 ಮಂತ್ಸ್. ಸರ್ಕಾರ ಜವಾಬ್ದಾರಿ ಅಧಿಕಾರಿ ಬಂದು 2 ವರ್ಷ ತುಂಬಿದೆ. ಅಂದ್ರೆ ಮೇ 12ನೇ ತಾರೀಕು ಸರ್ಕಾರ ಮೇ ತಿಂಗಳಲ್ಲಿ ಅಧಿಕಾರಿ ಬಂದು, ಅಧಿಕಾರಿ ಬಂದ ಮುಂಚೆನೆ ಅವ್ರು ಹೇಳಿದ್ರು ನಾವು ಪ್ರತಿ ಕುಟುಂಬನ ಕೋವಿಡ್ ಸಂದರ್ಭ ಆದ್ಮೇಲೆ, ಕೋವಿಡ್ ಕಷ್ಟ ದಿನಗಳನ್ನ ಎದುರಿಸಿದ ಆದ್ಮೇಲೆ ಪ್ರತಿ ಕುಟುಂಬನ ರಕ್ಷಣೆ ಮಾಡುವಂಥದ್ದು, ಪೋಷಣೆ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಪ್ರತಿ ಊರಲ್ಲಿ ರೈತರನ್ನ, ಬಡವರನ್ನ, ಕಷ್ಟದಲ್ಲಿರುವಂತವನ್ನ ಕಾಪಾಡ್ತೀವಿ, ಏನೋ ಅಂತ ಕಾರ್ಯಕ್ರಮಗಳನ್ನ ತರ್ತೀವಿ, ಯೋಜನೆಗಳನ್ನ ತರ್ತೀವಿ, ನಿಮ್ಮನ್ನ ಕೈ ಹಿಡ್ತೀವಿ, ಕುಟುಂಬಗಳನ್ನ ಕಾಪಾಡ್ತೀವಿ ಅನ್ನೋಂತ ಆಶ್ವಾಸನೆ ಕೊಡ್ತಾ ಬಂದ್ರು. ಅದನ್ನ ಪರಿಪಾಲನೆ ಮಾಡ್ಕೊಂಡು ಬಂದಿದಾರ, ಆ ಆಶ್ವಾಸನೆ ಈಡೇರಿಸಿದಾರ. ಪ್ರತಿ ಕುಟುಂಬಕ್ಕೆ ಯೋಜನೆಗಳು ಮುಗ್ತಾ ಇದ್ದಾವ. ಮೊದಲನೇ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ. ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಒಂದು ಕುಟುಂಬದಲ್ಲಿ ನಾವು ಅವರಿಗೆ 2,000 ಕೊಡ್ತಾ ಬಂದಿದ್ದೀವಿ ಅಂತ. ಆತರ 18 ತಿಂಗಳು ಕೊಡ್ತೀವಿ. 18 ತಿಂಗಳು ನಿಮ್ಮ ಅಕೌಂಟ್ ಬಂದಿದ್ಯಾ? 18 ತಿಂಗಳು ಅಂತಂದ್ರೆ 36,000 ದುಡ್ಡು ಬಂದಿರ್ಬೇಕು. ಒಂದು ಮನೆಗೆ 36,000 ದುಡ್ಡು ಬಂದಿರ್ಬೇಕು. ಪ್ರತಿ ಮನೆಗೆ 10 kg ಒಬ್ಬರಿಗೆ ಅಕ್ಕಿ ದುಡ್ಡಾದ್ರೂ ಬಂದಿರ್ಬೇಕು, ಅಕ್ಕಿ ಬಂದಿರ್ಬೇಕು. 10 ಜನ ಇದೆಯಾ, 5 ಜನ ಇದೆಯಾ, ಅದರ ಫಲ ಅಂದ್ರೆ ಆ ಫಲಾನುಭವಿಗಳಿಗೆ ಬಂದಿದ್ಯಾ ಇಲ್ವಾ? ದುಡ್ಡು ಬರೋರು ದುಡ್ಡು ಬಂದಿರ್ತೀವಿ, ಅಕ್ಕಿ ಕೊಡ್ತಾ ಇದ್ದಾರ, ಗೃಹಜ್ಯೋತಿ ಬಂದಿದ್ಯಾ? ಇಂಥ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿದಾಗ ಲೋಪದೋಷ ಆಗಿದ್ರೆ ಅದನ್ನ ಸರಿಪಡಿಸುವಂತ ಜವಾಬ್ದಾರಿ ಇಲಾಖೆಗಳಾಗಿರುತ್ತೆ. ಅದು ನೀವು ತಿಳುವಳಿಕೆಯಿಂದ ಅಂಗನವಾಡಿ ಟೀಚರು, ಆಶಾವರ್ಕರು ತಿಳ್ಕೊಂಡು ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಮಾಡಿಕೊಂಡು ನಿಮ್ಮ ಲಾಭ, ನಿಮ್ಮ ಕುಟುಂಬಕ್ಕೆ ಲಾಭ ಸಿಕ್ಕಿದ್ಯಾ? ಈ ಯೋಜನೆಯ ಲಾಭವನ್ನ ನೀವು ಪಡೆದಿದ್ದೀರಾ? ಸರ್ಕಾರದ ಆಲೋಚನೆ ಏನು, ಹೇಳಿಕೆಲ್ಲ ಮಾಡಿದ್ದಾರೆ. ಅದು ಬಿಟ್ಟು ಗ್ರಾಮಗಳಲ್ಲಿ ಬೇರೆ ಸಮಸ್ಯೆಗಳು ಕೂಡ ಇದ್ದಾರೆ. ಏನ ಸಮಸ್ಯೆಗಳು ನಮ್ಮ ಗಮನ ತರುವಂತ ಪ್ರಯತ್ನ
ಕೊಡ್ತೀನಿ ಅಂತ ಹೇಳಿದ್ದೀನಿ. 5 ತಿಂಗಳು ಆಗುತ್ತೆ, ಬರೋ ತಿಂಗಳೇ ಕೊಡೋಕ್ಕಾಗಲ್ಲ. ಸರ್ಕಾರ ದುಡ್ಡು ಪ್ರಸ್ತಾವನೆ ಕೊಟ್ಟು ಅದು ನನ್ನ ತರಬೇಕು 5 ತಿಂಗಳು ಆಗುತ್ತೆ. ಅದನ್ನ ಮೀರಿ ಎಷ್ಟೊಂದು ಜನಕ್ಕೆ ನಿವೇಶನ ಇರಲ್ಲ, ಸ್ವಂತ ಜಾಗ ಇರಲ್ಲ, ಅಥವಾ ರೆವಿನ್ಯೂ ಸಂಬಂಧಪಟ್ಟಿರುವಂಥದ್ದು, ಇಲಾಖೆಗಳಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗೆ ಅಲ್ಲಾಡ್ತಾ ಇರ್ತೀರ. 2-3 ತಿಂಗಳು ಅಲ್ಲಾಡಿರ್ತೀರ, 5 ತಿಂಗಳು ಅಲ್ಲಾಡಿರ್ತೀರ. ಇನ್ನೂ ಗ್ರಾಮಕ್ಕೆ ಒಂದು ತಹಸೀಲ್ದಾರ್ ಬರ್ತಾರೆ, ಇಂಗೋ ಬರ್ತಾರೆ, ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಪೆನ್ಷನ್ ಅವ್ರು ನೋಡಕ್ ಬರ್ತಾರೆ, ಪಶು ವೈದ್ಯರು ಬರ್ತಾರೆ ಅಂದಾಗ ಒಂದ್ ಮನೆಯಲ್ಲಿ ಒಂದು ಹಸು ಇದ್ದೇ ಇರುತ್ತೆ. ನನ್ನ ಊರಲ್ಲಿ ಏನೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ ಇರುತ್ತೆ, ಊರು ದಾರಿ ಸಮಸ್ಯೆ ಇರುತ್ತೆ, ಆಮೇಲೆ ಸ್ಮಶಾನ ಸಮಸ್ಯೆ ಇರುತ್ತೆ, ದಾರಿ ಇದೆಯಾ ಇಲ್ವಾ ಇಂಥವೆಲ್ಲ ಪಟ್ಟಿ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡುತ್ತಿದ್ದೇವೆ. ನಮ್ಮ ಸ್ವಾರ್ಥ ಏನು ಇರಬಾರ್ದು. ಊರಿನ ಸಮಸ್ಯೆ ಬಗೆಹರಿಲ್ಲ, ನಮ್ಮ ಕುಟುಂಬದ ಸಮಸ್ಯೆ ಬಗೆಹರಿಲ್ಲ ಅಂತ ಎಲ್ಲಾನು ಇಂಥ ಕಾರ್ಯಕ್ರಮಗಳಿಗೆ ಬಂದು ರಸ್ತೆ ಇದೆಯಾ ಎಲ್ಲ ವಿಚಾರಕ್ಕೆ ಬರ್ತೀವಿ, ಹೋಗ್ತಾ ಇರ್ತೀವಿ. ಆದ್ರೆ ಗ್ರಾಮಗಳಲ್ಲಿ ಸ್ಥಳೀಯವಾದಂತಹ ಸಮಸ್ಯೆಗಳಿಗೆ, ಕುಟುಂಬಗಳಿಗೆ ಸ್ಪಂದಿಸ್ತೀವಿ, ಬರ್ತಾ ಇದೀವಿ ಅಂತಾಗ ಅದನ್ನ ಲಾಭ ಪಡಿಬೇಕಾಗಿರೋದು ನಿಮ್ ಜವಾಬ್ದಾರಿ ಆಗುತ್ತೆ. ಅದನ್ನ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸುವಂತ ಜವಾಬ್ದಾರಿನ ಸರಿಯಾಗಿ ಇಟ್ಕೋಬೇಕು. ಇನ್ನೊಂದು ವಾಟರ್ ಮ್ಯಾನ್ ಇಲ್ಲ, ಎಷ್ಟು ಮನೆಗಳಿಗೆ ತಿಳಿಸಿದೀರಾ? ಬಿಡೋಣ.